ರತ್ನ ಖಚಿತ ಕಿರೀಟಮಣಿ ಭಕ್ತ ವಿಷ್ಣು ಪ್ರಾಣಾತನಾದ ಶ್ರೀ ಹರಿಚರಣರಿಂದ ಮಕರಂದ ಈ ಅಯೋಧ್ಯಪುರವನ್ನು ಪರಿಪಾಲಿಸುವ ದಶರಥ ಮಹಾರಾಜನ ಪ್ರೀತಿಯ ಸಖಿ ಕೈಕದೇವಿ ಎಂದು ತಿಳಿಯಪ್ಪ ಕಂದ ಎನ್ನ ಮನಕ್ಕೆ ಕೈಕಾದೇವಿ ಆದರೂ ಸಹಜವಾಯಿತು ತಾಯಿ. ಮನೆಯೊಳಗೆ ರೊಟ್ಟಿಯನ್ನು ಮಾಡುವುದು ಬಿಟ್ಟು ಈ ರಣಾಂಗಣಕ್ಕೆ ಬಂದ ಕಾರಣವೇನೆಂದು ಕೇಳಿರಿ. ಯಾಕೆವ್ವ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ನಮ್ಮ ಹಿರಿಯ ಮಗನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡುವರಂತೆ. ಆದ ಕಾರಣ ನಮ್ಮ ಅಂತಃಪುರವನ್ನು ಶೃಂಗಾರಗೊಳಿಸಲು ಎನ್ನ ದಾಸಿಯವರಿಗೆ ಅಪ್ಪಣೆ ಕೊಡಲು ಬರೋಣವಾಯಿತು. ಮಗನೇ ರೂಪದಲ್ಲಿ ಚಂದೀಗ ಕುಂದ್ರಾಜ ಹೋಯ್ತು ಆಚೆ ಮಾತಾಡಿಸಿ. ತಾಯಿ ಬಂದವರು ಆರಣಿಕೆ ಅಪ್ಪ ಮಗನೇ ಯಾಕವ್ವ ತುಪ್ಪಸ ತೊಟ್ಟ ಬೆಂಡ ಮನೆಗೆ ಸೀರೆ ನಟ್ಟ ನಾಚಿಕದಲ್ಲಿ ನಟ್ಟ ನಟ್ಟ ಕೈಯಲ್ಲಿ ಹಸರುಗಳನ್ನು ತೊಟ್ಟ ಕಿಲಕಿಲ ಅಂತ ಬಂದ ಕನ್ಯಾಮಗಳನ್ನು ಮಾತನಾಡಿಸಿ ನೀನಾರಪ್ಪ ಮಗನೇ ಚಂದಿಗೆ. ಆಹೋ ತಾಯಿ ನಾಡದಾರಂದ್ರೆ ಕೇಳ್ರಿ ಮಾಸ್ತರ, ಎಲ್ಲರೂ ಲಗ್ನ ಮಾಡ್ಕೊಂತಾರಂತ ಹೇಳಿ ನಾನು ಮಲ್ಲಾರ್ ದೇಶಕ್ಕೆ ಹೋಗಿ ಒಂದು ಚಿತ್ರದಂತ ಹೆಣ್ಣು ಲಗ್ನ ಮಾಡ್ಕೊಂಡು ಬಂದೇನ್ರಿ ಮಾಸ್ತರ. ಹೊಸದಾಗಿ ಅಬ್ರ
ಹಸನಾಗಿ ಬಾಳೆ ಮಾಡೋದ್ರೊಳಗೆ ನನ್ನ ಹೆಂಡತಿ ಬಸರಾಗಿ ಬಿಟ್ಲ ಹೆಣ್ಣು ಹುಟ್ಟಿದ್ರ ತಮ್ಮ ತಮ್ಮ ಮತ್ ಕೊಡ್ಬೇಕಂತೇಳಿ ಹೆಣ್ಣು ದೇವರಿಗೆ ನೋಡ್ಕೊಳಕತ್ತಿಲ್ರಿ ದುರ್ಗೌಗಾಜಿ ಅಮ್ಮವ್ಗ. ನಾನು ಗಂಡು ಹುಟ್ಟಿದ್ರ ಸಣ್ಣ ಬಸಪ್ಗೆ ನಡ್ಕೊಳಕತ್ತಿ ನಮ್ಮ ತಂಗಿ ಮಗಳು ತಗೋಬೇಕಂತ ಹೇಳಿ ಸಣ್ಣ ಬಸಪ್ಗೆ ನಡ್ಕೊಳಂತ ಹೊಂಟಿವಿ. ಹೋಗೋದ್ರೊಳಗೆ 1 ತಿಂಗಳಾತು 2 ತಿಂಗಳಾತು ಬೈಕಿ ಚಾಲುವಾಗಿ ಬಿಟ್ಟವ್ರಿ ಮಾಸ್ತರ. ಏನ್ ಬೈಕೆ ಏನ ಬರೀ ತಂಗುಡ್ ರೊಟ್ಟಿ ಅಂಬ್ರಿ ಗುಗ್ರಿ ಬಾಡೇನ್ ಬೋಕಿ ತಿನ್ಬೇಕನ್ರಿ ಮಾಸ್ತರ. ಹುಚ್ಚಿ ಹಿರಿಯಂತ ಹುಚ್ಚಿ ಗಂಟುಬಿಟ್ಟಂತ ಹೇಳಿ ನಮ್ಮ ಬಸನ್ಗೊಂಡು ಅಂಗಡಿಗೆ ಹೋಗಿ 1 kg ಬೆಲ್ಲ ಆ ಬ್ಯಾಳಿ ತಂದು ಕುಚ್ಚಿ ಸಣ್ಣಾಗಿ ರುಬ್ಬಿ ಹೂರ್ಣ ಮಾಡಿ ಕೊಟ್ಟನ್ರಿ ಮಾಸ್ತರ. ಹೋಗೋದ್ರೊಳಗೆ ನೋಡ್ರಿ 3 ತಿಂಗಳಾತು 4 ತಿಂಗಳಾತು ಮತ್ತೆ ಬೈಕಿ ಚಾಲುವಾಗಿಬಿಟ್ಟು ಏನ್ ಮಾಡ್ಬೇಕನ್ನೋದು ತಿಳಿಗೊಂಡ ಅವ್ರ ಶಿಮಳನ್ನೇ ಕತ್ತಬೇಕಂದ್ರೆ ಮಾಸ್ತರ. ಹಿರಿಯಂತ ಹುಚ್ಚಿ ಗಂಟು ಹೇಳಿ ಗಂಗಾವತಿ ಸಂತಿಗೆ ಹೋಗಿ ಕೇರು ಬೀಜ ವಾಡಂಡಿ ದ್ರಾಕ್ಷಿ ಚಿನ್ನಿ ಸಕ್ಕರೆ ಇವನ್ನೆಲ್ಲ ತಂದು ಸಣ್ಣಾಗಿ ಕುಟ್ಟಿ ಪುಡಿ ಮಾಡಿ ಕೊಟ್ಟಿದ್ರಿ ಮಾಸ್ತರ. ಕೊಡೋದ್ರೊಳಗೆ ನೋಡ್ರಿ 7, 8, 9 ತಿಂಗಳ ಮೂರು ಅಂಡ ಅಂತ ಹೇಳಿ ಗಂಡ ಹಾಳು ಬಿಟ್ಟಲ್ರಿ ಅಪ್ಪ. ಅವಾಗ ನೋಡ್ರಿ ಗಂಡನವರು ಹೆಸರಿಡ್ಬೇಕಂತ ಹೇಳಿ ಹೋದೇನ್ರಿ. ಹೋಗೋದ್ರೊಳಗ ಶರಣಬಸವೇಶ್ವರ ಅಂತೇಳಿ ಹೆಸರಿಟ್ಟು ಗಂಡು ಹಳೆ ಕೈಗಿಯ ದಾಸಿಯಾದರೂ ಸಹಜವಾಯಿತು ತಾಯಿ ಸಭಾಸದಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳಿರ್ಬೇಕು. ಯಾಕೆವ್ವ ಸಭಾಮಂದಿಗೆ ಬಂದ ಕಾರಣ ಏನೆಂದರೆ ನಮ್ಮ ಮಹಾರಾಣಿಯರ ಕೈಕದೇವಿಯ ಸಂಗಡ ಕೆಲಕೆಲ ಗುಪ್ತ ಸಂಗತಿಯನ್ನು ಮಾತನಾಡಲು ಬರಲಾಯಿತು. ಕೇಳಿನಪ್ಪ ಬಾಲ ಬೋಯಗುಣ ಶೀಲ ಬಂದ್ರೆ ಅನ್ಯಾದ ನೋಡಿ ಮಾತಾಡ್ರಿ.